ಪ್ರಥಮಂದು ನಮ್ಮ ಎದೆಗೆ ಒತ್ತ ಎಂಬಾಗ ನಿನಗೆ ನೋವಾಗಿದ್ದೇನು ಮತ್ತೆ ಅವನಿಗೆ ಬೇರೆ ಏನು ಜಾಗ ಸಿಗಲಿಲ್ಲ ಒದೆದಿದ್ದು ನನ್ನ ಎದೆ ನೋವಾಗಬೇಕಾದ್ದು ನನಗೆ ನೋವಾಗಲಿಲ್ಲ ನಿನಗೆ ಸಿಗುತ್ತೆ ಯಾಕೆ ಮತ್ತೆ ಅವ ಮೊಮ್ಮಗ ಅವ ಮಾಡಿದ ಕಾರ್ಯಕ್ಕೆ ನೀವು ಕಟ್ಟಿಕೊಳ್ಳಿಲ್ಲ ಆಲೋಚನೆ ಮಾಡಿ ಮೊಮ್ಮಗನೊಬ್ಬ ಅಜ್ಜನ ಎದೆಯ ಮೇಲೆ ಆಡುತ್ತಾ ಇರ್ತಾನೆ ಆಟದ ಬರದಲ್ಲಿ ಅಜ್ಜನ ಮುಖಕ್ಕೆ ಮೊಮ್ಮಗ ತುಳಿತಾನೆ ಸಿಟ್ಟುಕೊಂಡಂತ ಅಜ್ಜ ಮಗುವಿನ ಕಾಲಿಗೆ ಇರ್ತಾನೆ ಅಜ್ಜಿಯ ತಲೆಯ ಮೇಲೆ ಮಗುವೊಂದು ಆಡುತ್ತಾ ಇರ್ತದೆ ಆಡುತ್ತಾ ಆಡುತ್ತಾ ಕಾಲಿನ ಮೇಲೆ ಹೇಸಿಗೆ ಮಾಡಿಕೊಳ್ತಾ ಹೊತ್ತಿಕೊಂಡಂತ ಅಜ್ಜಿ ಮಗುವಿನಿಗೆ ಹೊಡಿತಾಳ ಈಗ ಬಂದದ್ದೇನು ಎಳೆ ಮಗು ಅಲ್ಲ ತಾನು ಇಚ್ಛಿಸಿದಾಗ ತ್ರಿಲೋಕವನ್ನು ಸಂಚಾರ ಮಾಡುವಂತಹ ಸಾಮರ್ಥ್ಯ ಇದ್ದವನವನು ಎಳೆ ಮಗು ಅಲ್ಲ ಹಾಗಂತ ನಮ್ಮ ಸಂಬಂಧಕ್ಕೆ ಹೋಲಿಸ್ಲಿಕ್ಕೆ ಹೋದ್ರೆ ನಮ್ಮ ವಯಸ್ಸಿಗೆ ಹೋಲಿಸ್ಲಿಕ್ಕೆ ಹೋದ್ರೆ ಅವ ಎಳೆ ಮಗುವೆ ಹೌದಾ ಲೋಕದ ಆದಿ ದಂಪತಿಗಳು ನಾವಿದ್ದೇವೆ ಹಾಗಿರುವಾಗ ಒಂದು ಹಿರಿತನಕ್ಕೆ ಅವರು ಬೆಲೆ ಕೊಡಬೇಕಿತ್ತು ಅಂತ ಖಂಡಿತ ಅವರಷ್ಟು ಮಾಡಲೇಬೇಕು ನಾನು ಹೇಳಿದ್ದೆ ಇದು ಅಭಿನಯ ನಾಟಕ ಸುಮ್ಮನೆ ನೀ ಎಂತ ಮಾತಾಡುದೆ ನಾಟಕದಲ್ಲಿ ಎದುರಾದವನಿಗೆ ಹೊಡಿತಾನೆ ಹೊಡೆಯುವಂತ ಸೇರ್ತದೆ ಹೊಡಿತಾನೆ ಹೆಂಡತಿ ನನ್ನ ಗಂಡನ ಹೊಡೆದಿದ್ದೆ ಯಾಕಂದ್ರೆ ಗಲಾಟೆ ಮಾಡೋದು ಸರಿಯ ಈಗ ಈ ಪುನಿ ಬಂದವನು ನಿಮಗೆ ತುಳಿದ ಹಾಗೆ ಮಾಡಿದ್ದಲ್ಲ ನಿಮಗೆ ತುಳಿದದ್ದೆ ಅಭಿನಯ ಅಂದ್ರೆ ಹಾಗೆ ಇರ್ಬೇಕು ಕಡಿದ ಹಾಗೆ ಮಾಡುದು ನೋಡುವವರಿಗೆ ಕಡಿದ ಹಾಗೆ ಆಗ್ಬೇಕು ಕಡಿದ ಹಾಗೆ ನೋಡುವವರಿಗೆ ಕಡಿದ ಹಾಗೆ ಇದು ನಾಟಕ ಬಿಟ್ಟು ಎಂತದ್ದೇ ಹರಿಯ ವಕ್ಷ ತಳದಲ್ಲಿ ನೀವು ನಗಾಡ್ತಾ ಇದ್ದೀರಿ ಈಗ ಒದಗಿದ್ದು ನನ್ನ ಎದೆಗೆ ನಾನೇ ಕಟ್ಟಿಕೊಳ್ಳಿಲ್ಲ ನಿಮ್ಮೆಂತದ ಸಮಸ್ಯೆ ನನಗೆ ಸಿಟ್ಟು ಬರೋದಕ್ಕೆ ಕಾರಣ ಉಂಟು ನಿಮ್ಮ ದೇಹದಲ್ಲಿ ಬೇರೆ ಯಾವ ಭಾಗಕ್ಕೆ ಯಾವ ತಿಳಿದಿದ್ರು ನಾನಿಷ್ಟು ಸಿಟ್ಟುಕೊಳ್ಳುವುದಾಗಲಿ ಆಗುದಿಲ್ಲ ಆಗಿತ್ತು ಹಾಗೆ ನನಗೆ ಬೇಸರ ಆಗುದಿಲ್ಲ ಅಂತ ಹೇಳಿಯಲ್ಲ ಆದ್ರೆ ಇಷ್ಟು ಕೋಪ ಬರಬೇಕು ಉದ್ದೇಶ ಉಂಟು ಹರಿಯ ವಕ್ಷಸ್ಥಳದಲ್ಲಿ ನೆಲೆಸಿರುವುದು ಯಾರು ಅವತ್ತು ಶರದಿ ಬಂದಂತ ಕಾಲದಲ್ಲಿ ನಾನು ಉದಿಸಿ ಬಂದಂತಹ ಸಂದರ್ಭದಲ್ಲಿ ನಿಮ್ಮನ್ನು ನೋಡಿ ಅಲ್ಲಿ ಇದ್ದವರೆಲ್ಲರೂ ನನ್ನನ್ನು ಬಯಸಿದರೂ ಕೂಡ ಅಶಾಂತವಾದಂತಹ ವಾತಾವರಣದಲ್ಲಿ ನಿಮ್ಮ ಪ್ರಶಾಂತವಾದಂತಹ ವದನವನ್ನು ನೋಡಿ ನಿಮ್ಮ ಕೊರಳಿಗೆ ನಾನು ಸುಮಮಾಲೆಯನ್ನು ಇರಿಸಿದಂತಹ ಹೊತ್ತಿನಲ್ಲಿ ನೀವು ನನ್ನಲ್ಲಿ ಕೇಳಿಕೊಂಡದ್ದು ಏನು ಲಕ್ಷ್ಮೀ ನಿನಗೆ ಏನು ಬೇಕೆನ್ನುವ ಹಾಗೆ ನನಗೆ ಇರುವುದಕ್ಕೊಂದು ನೆಲೆಯನ್ನು ಕಲ್ಪಿಸಿಕೊಡಿದ್ದಾಗಿ ನಾನು ನಿಮ್ಮಲ್ಲಿ ಕೇಳಿದಾಗ ನಿಮ್ಮ ವಕ್ಷಸ್ಥಳದಲ್ಲಿಯೇ ನನಗೆ ನೀವು ಜಾಗವನ್ನು ಕೊಟ್ಟವರಿದ್ದೀರಿ. ನಾನು ಅವಾಜ್ಞೆ ಮಾಡಿ ನನಗೆ ಹೃದಯದಲ್ಲಿ ಸ್ಥಳ ಕೊಟ್ಟೆ. ಯಾಕೆ ಗೊತ್ತಾ? ಯಾಕೆ? ಹೆಂಡತಿಯನ್ನು ತಲೆ ಮೇಲೆ ಇಟ್ಟುಕೊಂಡು ಸ್ವಲ್ಪ ಕಷ್ಟ. ಹಾಗೆ ಆವತ್ತಿನಿಂದ ಇವತ್ತಿನವರೆಗೆ ಹೆಂಡತಿಗೆ ಅರ್ಧವೇ ಕೊಟ್ಟರೂ ಸ್ವಲ್ಪ ಕಷ್ಟ.
ಹಾಗೆ ಹೃದಯದಲ್ಲಿ ಇಟ್ಟಿದ್ದೇನೆ, ಅಷ್ಟು ಪವಿತ್ರವಾದ ಸ್ಥಾನ. ಹೌದು ಹೌದು. ಈಗ ನೀವು ಎಷ್ಟು ತಲೆ ಮೇಲೆ ಕೂರಿಸಿಕೊಂಡಿದ್ದೀರಿ ಎಂದು ನನಗೆ ಈಗ ಅರಿವಾಗ್ತಾ ಉಂಟು. ಅದಲ್ಲದೆ ಹೋದ್ರೆ ಈಗ ನನಗೆ ಅರಿವಾಗುವುದೇನು ಗೊತ್ತಾ? ಏನು? ಹೃದಯದಲ್ಲಿ ಸ್ಥಾನ ಕೊಟ್ಟು ನೀನೇ ಇಷ್ಟು ಜೋರ ಆಗ್ತಿ ಅಂತ ಆದ್ರೆ ಇನ್ನು ಹೆಂಡತಿಯನ್ನ ತಲೆ ಮೇಲೆ ಹೊಂದ್ಕೊಂಡಿರೋ ಸ್ಥಿತಿ ಏನಾಗಿರ್ಬೇಕು? ಹಾಗಲ್ಲ, ನೀವೀಗ ಸುಮ್ಮನೆ ಇದ್ದದಕ್ಕೂ ಒಂದು ಕಾರಣ ಉಂಟು. ನಿಮಗೆ ನನ್ನ ಯೋಗ್ಯತೆ ಗೊತ್ತಿಲ್ಲ ಅಂತ ಕಾಣುತ್ತದೆ. ಅದಲ್ಲದೆ ಹೋದ್ರೆ ನಿಮ್ಮ ವಕ್ಷಸ್ಥಳದಲ್ಲಿ ನನಗೆ ಜಾಗವನ್ನು ಕೊಟ್ಟ ಮೇಲೆ ಅಲ್ಲಿನಿಂದ ಇಲ್ಲಿನವರೆಗೂ ನಿಮ್ಮ ಪಾದ ಸೇವೆಯನ್ನ ಮಾಡಿಕೊಂಡು ನಿಮ್ಮ ಜೊತೆಯಾಗಿ ನಾನು ಇದ್ದವಳು ಅಲ್ವಾ? ಹೀಗಿರುವಾಗ ಈ ಪ್ರಪಂಚದಲ್ಲಿನ ಆಗು ಹೋಗುಗಳಿಗೆ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕಾರ್ಯವನ್ನು ಮಾಡುವುದಕ್ಕೆ ತ್ರಿಮೂರ್ತಿಗಳಂತಹ ಮೂವರು ನೀವು ಒಂದೊಂದು ಕಾರ್ಯವನ್ನು ಒಬ್ಬೊಬ್ಬರು ಮಾಡ್ತೀರಿ. ನಿಯೋಜನೆ. ಆದರೆ ಈ ಮೂರು ಕಾರ್ಯಕ್ಕೆ ಪೂರಕಳಾಗಿದ್ದವಳು ಈ ಲಕ್ಷ್ಮಿ ಅನ್ನೋದು ನಿಮಗೆ ಗೊತ್ತಾ? ಹೌದಾ? ಮುಂದೆ ಅದನ್ನ ನೀವು ಅಂದುಕೊಂಡಿದ್ದೀರಿ. ನನ್ನನ್ನು ಆರಾಧಿಸುವವರು ಭೂಲೋಕದಲ್ಲಿ ಹೇಗೆ ಕರೀತಾರೆ ಗೊತ್ತುಂಟಾ? ಯಾವ ರೀತಿಯಲ್ಲಿ? ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮ ಮಾನಿಸ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ಸೌಭಾಗ್ಯದ ಲಕ್ಷ್ಮಿ ನಮ್ಮಮ್ಮ ಸೌಭಾಗ್ಯದ
ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ಎನ್ನುವ ಹಾಗೆ ಯಾವ